ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯ ಒಬ್ಬ ಪ್ರಭಾವಿ ನಾಯಕ ಅಮಿತ್ ಶಾ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಲೀಡರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಅದು ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಈ ಸಮಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಿರೋ ಸಮಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನು ಉಂಟು ಮಾಡಿರೋ ಹೊತ್ತಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಈ ಮೀಟಿಂಗು ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿದೆ. ಇದಕ್ಕೂ ಮುನ್ನ ಅಸಲಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಂಬಂಧಪಟ್ಟಂತೆ ಡೆಲ್ಲಿಯಲ್ಲಿ ಒಂದು ಬೆಳವಣಿಗೆ ಕಳೆದ 6 ತಿಂಗಳಿಂದ ಗಮನ ಸೆಳೆದಿರೋದು. ಆ ಹಿನ್ನೆಲೆಯನ್ನು ನೋಡಿಕೊಂಡು ಈ ಮೀಟಿಂಗನ್ನು ನೋಡಿದ್ರೆ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾವ. ಏನಾಗ್ತಾ ಇದೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಲೆಕ್ಕಾಚಾರ ಹಲವು ಬಗೆಗಳಲ್ಲಿ ನಡೀತಾ ಇರ್ತವೆ. ಯಾವುದೋ ಒಂದು ಫೈನಲ್ ಆಗುತ್ತೆ, ಉಳಿದ 9 ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಪ್ರಯತ್ನ ಆಗಿರುತ್ತೆ, ಆದರೆ ಫಲ ಸಿಗದೆ ಅದು ಸುದ್ದಿಯಾಗದಂತೆ ಮುಚ್ಚಿ ಹೋಗ್ಬಿಡುತ್ತೆ. ಆ ರೀತಿಯಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ನ ಸುಳಿವು ಸಿಗ್ತಾ ಇದೆ ಈಗ. ಅದರಲ್ಲೂ ಜಾತಿ ಗಣತಿಯ ಬೆಂಕಿ ಸುತ್ತಕೊಂಡಿರೋ ಹೊತ್ತಲ್ಲಿ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಈ ಜಾತಿ ಗಣತಿ ಬೆಂಕಿಯುಂಡೆ ಆಗಿರೋ ಹೊತ್ತಲ್ಲಿ ಮೀಟ್ ಆಗಿದ್ಯಾರು ಅನ್ನೋದನ್ನು ನೋಡೋಣ. ಸಿಂಪಲ್ ಒಂದು ಮೀಟಿಂಗು ಕರ್ನಾಟಕದಲ್ಲಿ ರಾಜಕಾರಣಿಗಳು ಪರಸ್ಪರ ಬೇರೆ ಬೇರೆ ಪಕ್ಷದವರು ಮೀಟ್ ಆಗೋದು ವಿಶೇಷನೇ ಅಲ್ಲ ಅಂತ ತಳ್ಳಿ ಹಾಕೋಕ್ಕಾಗಲ್ಲ. ಯಾಕಂದರೆ ಕೆಲವು ದಿನಗಳ ಹಿಂದೆ ಇದೇ ಲೀಡರ್ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಕೊಟ್ಟಿದ್ದ ಸ್ಟೇಟ್ಮೆಂಟು ಮತ್ತು ಈಗ ಆಗ್ತಿರುವ ಮೀಟಿಂಗು, ಈಗಿರುವ ಪರಿಸ್ಥಿತಿ ಎಲ್ಲ ಒಂದಕ್ಕೊಂದು ಲಿಂಕ್ ಆಗ್ತಿದೆ. ಅದಕ್ಕಿಂತ ಮುಂಚೆ ಒಂದು ಹಿನ್ನೆಲೆ ನೋಡಬೇಕು. ಡಿ.ಕೆ. ಶಿವಕುಮಾರ್ ಅವರು ಬರೋಬ್ಬರಿ 6 ತಿಂಗಳುಗಳಿಂದ ರಾಹುಲ್ ಗಾಂಧಿಯವ್ರ ಜೊತೆಗೆ ವಿಸ್ತೃತ ಚರ್ಚೆ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದಾರೆ. ಒಂದೇ ಒಂದು 1-to-1 ಮೀಟಿಂಗ್ಗೆ ಬಹಳ ಪ್ರಯತ್ನಿಸ್ತಿದ್ದಾರೆ ಡಿ.ಕೆ. ಶಿವಕುಮಾರ್, ಆದರೆ ಸಿಗ್ತಾ ಇಲ್ಲ. KPCC ಅಧ್ಯಕ್ಷರು ಅನ್ನೋ ಕಾರಣಕ್ಕೆ ಹೆಸರಿಗೆ ಡೆಲ್ಲಿಗೆ ಹೋದಾಗ ಎಲ್ಲರ ಜೊತೆಗೆ ಒಂದು ಮೀಟಿಂಗ್ ಥರ ಆಗಿರಬಹುದು. ಆದರೆ ಈಗ ಸಿದ್ದರಾಮಯ್ಯನವ್ರಿಗೆ ಹೇಗೆ ಪ್ರತ್ಯೇಕವಾಗಿ ಅರ್ಧ ಗಂಟೆ ಕೊಟ್ಟರಲ್ಲ ಮುಖ್ಯಮಂತ್ರಿಗಳ ಜೊತೆ, ಆ ರೀತಿ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವ್ರಿಗೆ, DCM ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕಳೆದ 6 ತಿಂಗಳಿಂದ ರಾಹುಲ್ ಗಾಂಧಿಯವರು ಸಿಕ್ಕಿಲ್ಲ. ಸುಮ್ಮನೆ ಎಲ್ಲರ ಜೊತೆ ಪಕ್ಷದ ಕೆಲಸ ಅಂತ ಒಂದು ಸಣ್ಣ ವಿಸಿಟ್ಗೆ ಸಿಕ್ಕಿರಬಹುದೇ ಬಿಟ್ಟರೆ ಪ್ರತ್ಯೇಕ ಭೇಟಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿಯವರು ಸಿಕ್ಕಿಲ್ಲ. ಸುರ್ಜೇವಾಲಾ ಅವ್ರ ಜೊತೆ ಮಾತಾಡಿಕೊಂಡು, ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಿಕೊಂಡು, ಕೊನೆಗೆ ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೆ ಮಾತಾಡ್ಕೊಂಡು ಬರ್ತಿದ್ದಾರೆ ಬಿಟ್ಟರೆ, ಸೋನಿಯಾ ಗಾಂಧಿ ಅವ್ರ ಜೊತೆ ಓವರ್ ದ ಕಾಲ್ ಒಂದಿಷ್ಟು ಮಾತುಕತೆಗಳು ಬಿಟ್ಟರೆ ನೇರವಾಗಿ ರಾಹುಲ್ ಗಾಂಧಿಯವರ ಜೊತೆಗೆ ಸುದೀರ್ಘ ಮಾತುಕತೆಗೆ ಅವಕಾಶ ಕಳೆದ 6 ತಿಂಗಳುಗಳಿಂದ ಇಲ್ಲವೇ ಇಲ್ಲ. ಏನಾಗಿದೆ ಹಾಗಾದರೆ? ರಾಹುಲ್ ಗಾಂಧಿಯವ್ರಿಗೆ ಡಿ.ಕೆ. ಶಿವಕುಮಾರ್ ಮೇಲೆ ಬೇಸರವಾ, ಅಥವಾ ಸಿದ್ದು ಟೀಮ್ನಿಂದ ಹೋಗಿರುವ ಫೀಡ್ಬ್ಯಾಕ್ ಕಣ್ಣು ಕೆಂಪು ಮಾಡಿದೆಯಾ? ಖಂಡಿತವಾಗಿಯೂ ಹೌದು. ನಂಬರ್ 1, ನರೇಂದ್ರ ಮೋದಿ ಅವರನ್ನು ಡಿ.ಕೆ. ಶಿವಕುಮಾರ್ ಅವರು ಯಾರಿಗೂ ಮಾಹಿತಿ ಇಲ್ಲದಂತೆ ಭೇಟಿಯಾದರು ಅನ್ನೋದೊಂದು ವಿಚಾರ ಸುಮಾರು ದಿನಗಳಿಂದ ಚರ್ಚೆ ಆಗ್ತಾನೆ ಇದೆ ಅಲ್ವಾ. ಸಿದ್ದರಾಮಯ್ಯನವ್ರಿಗೂ ಆ ಸಲ ಮೋದಿ ಭೇಟಿಗೆ ಅವಕಾಶ ಸಿಕ್ಕಿರಲ್ಲ, ಹಾಗೆ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಮೋದಿ ಅವ್ರನ್ನ ಭೇಟಿ ಆಗ್ತಾರೆ. ಅಲ್ಲಿ ಹೈಕಮಾಂಡ್ ಕಣ್ಣು ಕೆಂಪಾಗತ್ತೆ, ನಂಬರ್ 1. ಎರಡನೇದು, ಈಗಾಗಲೇ ಅದು ನೀವು ರಿಪೋರ್ಟ್ ನೋಡಿರ್ತೀರ, ಕರ್ನಾಟಕದಲ್ಲಿ ಕೆಲವು ಕೇಸ್ಗಳು ಕಾಂಗ್ರೆಸ್ ಸರ್ಕಾರದ ಬುಡಕ್ಕೇ ಬಂದು ಕೂತ್ಕೊಂಡಿದ್ದಾವಲ್ಲ. ನಂಬರ್ 1, ನಾಗೇಂದ್ರ ಅವ್ರ ಕುತ್ತಿಗೆಗೆ ಬಂದಂಥ ವಾಲ್ಮೀಕಿ ನಿಗಮದ ಹಗರಣ. ನಂಬರ್ 2, ಎಲ್ಲಕ್ಕಿಂತ ಪ್ರಮುಖವಾಗಿ ಸಿದ್ದರಾಮಯ್ಯನವ್ರಿಗೆ ಈಗ ಈ ಕ್ಷಣಕ್ಕೂ ಕಂಟಕವಾಗಿರುವ ಮೂಡ ಕೇಸು. ಇನ್ನು ಸುಮಾರೆಲ್ಲ ನಮ್ಮವ್ರಿಗೆ ಸಂಕಷ್ಟ ತಂದಿಡೋದಕ್ಕೆ ನಮ್ಮವರೇ ಕೆಲವರಿದ್ದಾರೆ ಅನ್ನುವಂಥ ರಿಪೋರ್ಟ್ ಬೇರೆ ಹೋಗಿದೆಯಂತೆ. ಈ ಹನಿ ಟ್ರ್ಯಾಪ್ ಕೇಸ್ದು ಬೇರೆ ಮೊನ್ನೆ ಕಂಪ್ಲೇಂಟ್ ಹೋಯಿತು. ಯಾರೋ ಒಟ್ಟಿನಲ್ಲಿ ಒಬ್ಬರ ಕಾಲ ಒಬ್ಬರು ಎಳ್ಕೊಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಕಡೆ ಕೆಲವರೆಲ್ಲ ಬೆರಳು ತೋರಿಸಿದ್ದಿದೆ. ಕುಮಾರಸ್ವಾಮಿ ಅವರು ನೇರವಾಗಿ ಹೇಳಿದ್ರಲ್ಲ, ಡಿ.ಕೆ. ಶಿವಕುಮಾರೇ ಯಾರ ಕೈಗೆ ಫೈಲ್ ತಗೊಂಡು ಹೋಗಿ ಕೊಟ್ಟಿದ್ದಾರೆ ಮೂಡಾ ಕೇಸಲ್ಲಿ, ಪಕ್ಕಾ ಮಾಹಿತಿ ಇದೆ ಅನ್ನೋ ರೀತಿಯಲ್ಲೆಲ್ಲ ಹೇಳಿದ ನೆನಪಿದೆ ನಮಗೆ. ಆರೋಪಗಳಂತೂ ಡಿ.ಕೆ. ಶಿವಕುಮಾರ್ ಕಡೆಗೆ ಇದ್ವು. ಸೊ ಇದೆಲ್ಲ ದೂರುಗಳು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತೀವಿ ಅನ್ನೋ ವಿಚಾರಗಳಿರಬಹುದು. ಗುಜರಾತಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ರಾಹುಲ್ ಗಾಂಧಿಯವರು ಇತ್ತೀಚೆಗಷ್ಟೇ. ಎಲೆಕ್ಷನ್ಗೆ ಬೇಗ ತಯಾರಿ ಮಾಡ್ಕೊಳ್ಬೇಕು ಅಂತ ಬಂದ್ರಲ್ಲ ಗುಜರಾತಲ್ಲಿ, ಆ ಟೈಮಲ್ಲಿ
ಕಾಂಗ್ರೆಸ್ನಲ್ಲಿರುವಂತಹ ಕೆಲವರು BJPಗರ ಜೊತೆ ಕೈ ಜೋಡಿಸಿದ್ದಾರೆ. ಅಂಥವ್ರನ್ನ ಕಿತ್ತೆಸೆಯೋದೇ ನನಗೆ ಬಹಳ ಮುಖ್ಯ. ಪಕ್ಷವನ್ನು ಮತ್ತೆ ಬಲಿಷ್ಠ ಮಾಡಬೇಕು ಅಂದರೆ ಮೊದಲು ಇಂಥವ್ರನ್ನ 10 ಜನ, ಎಷ್ಟು ಜನ, 40-50 ಜನ ಆದರೂ ಪರವಾಗಿಲ್ಲ, ಅಂಥವ್ರನ್ನ ಹೊರಗಡೆ ಕಳ್ಸೋಕೆ ಇಷ್ಟಪಡ್ತೀನಿ ಅನ್ನೋ ಮೂಲಕ ಇಡೀ ದೇಶದ ಕಾಂಗ್ರೆಸ್ಗೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆಲ್ಲ ಒಂದು ಮೆಸೇಜ್ ಕೊಟ್ಟರು. ಸೊ ಇಂಥ ಕಂಪ್ಲೇಂಟ್ ಕೂಡ ಇರಬಹುದು DK ಶಿವಕುಮಾರ್ ವಿರುದ್ಧ. ರಾಜ್ಯದಲ್ಲಿ ಆ ಕೇಸು ಈ ಕೇಸು, ಇದ್ರ ಹಿಂದೆಲ್ಲ BJP ಅವ್ರು ಏನು ಬಯಸ್ತಿದ್ದಾರೋ ಅದಕ್ಕೆ ನಮ್ಮ ಕಡೆಯಿಂದನೂ ಬಲ ಹೋಗ್ತಿದೆ ಅಂತ ಸುಮಾರು ಬೇರೆ ಅವರು ಕಂಪ್ಲೇಂಟು ಮಾಡಿರಬಹುದು. ಸುಮಾರು ಕಾರಣಗಳು. ಒಟ್ಟಿನಲ್ಲಿ DK ಶಿವಕುಮಾರ್ ಮೇಲೆ ಅದು ಸತ್ಯನೋ ಸುಳ್ಳು, ಒಂದಿಷ್ಟು ದೂರುಗಳಂತೂ ಹೈಕಮಾಂಡ್ ಕಣ್ಣು ಕೆಂಪು ಮಾಡಿದ್ದು. ರಾಹುಲ್ ಗಾಂಧಿಯವರು 6 ತಿಂಗಳಿಂದ ಸಿಗ್ತಿಲ್ಲ. ನಾವು ನೆನಪು ಮಾಡ್ಕೊಳ್ಬಹುದು, ಅಮೆರಿಕದಲ್ಲಿದ್ದಾಗ ರಾಹುಲ್ ಗಾಂಧಿಯವರು ಅಮೆರಿಕಕ್ಕೆ ಹೋಗಿದ್ದಾಗ ಅದೇ ಟೈಮ್ಗೆ DK ಶಿವಕುಮಾರ್ ಅವರು ಹೋಗ್ತಾರೆ, ಅದೇ ಹೋಟೆಲಲ್ಲಿ ಉಳ್ಕೊಳ್ತಾರೆ, ಒಂದೇ ಹೋಟ್ಲಲ್ಲಿ. ಇದೇನು ಕೋಇನ್ಸಿಡೆನ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ತುಂಬ ಪ್ಲ್ಯಾನ್ ಮಾಡಿ DK ಶಿವಕುಮಾರ್ ಅವರು ಅಲ್ಲಾದರೂ ಒಂದು ಭೇಟಿ ಆಗಬೇಕು ಅಂತ ಪ್ರಯತ್ನಿಸಿರಬಹುದು. ಇದು ಎಷ್ಟು ಡೆಸ್ಪರೇಟ್ ಆಗಿದ್ದಾರಪ್ಪ ಇವರು ಅಧಿಕಾರಕ್ಕೋಸ್ಕರ ಅಂತ ಅದು ಇನ್ನೂ ಇರಿಟೇಟ್ ಮಾಡಿರಬಹುದು ರಾಹುಲ್ ಗಾಂಧಿಯವ್ರನ್ನ. ಎಲ್ಲಿ ಹೋದರೂ ಬಿಡ್ತಿಲ್ವಲ್ಲ ಅನ್ನೋ ರೀತಿಯಲ್ಲಿ ಹೇಳೋಕ್ಕಾಗಲ್ಲ. ಅಲ್ಲಾದರೂ ಒಂದು ಚಾನ್ಸ್ ಪಡ್ಕೊಳ್ಳೋಣ ಅಂತ DK ಶಿವಕುಮಾರ್ ಅವರು ಪ್ರಯತ್ನ ಮಾಡಿರುವಂಥ ದಟ್ಟ ಸಾಧ್ಯತೆ ಇದೆ. ಅಮೆರಿಕದಲ್ಲಿ ಅದೇ ಹೋಟ್ಲಲ್ಲಿ ಹೋಗಿ ಉಳ್ಕೊಂಡಿದ್ದು, ಕೊನೆಗೆ ಒಂದು ಫೋಟೋ ಒಂದು ತೆಗೆಸ್ಕೊಂಡು ಬಂದಿದ್ರು DK ಶಿವಕುಮಾರ್ ರಾಹುಲ್ ಗಾಂಧಿ ಜೊತೆಗೆ. ಅವರು ಪತ್ನಿ ಸಮೇತರಾಗಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. DK ಶಿವಕುಮಾರ್ ಅವರು ಒಂದು ಫೋಟೋ ಮಾತ್ರ ನಮಗೆ ನೆನಪಿದೆ. ಇಷ್ಟು ಬಿಟ್ಟರೆ ಎಲ್ಲೂ ಸಿಗ್ತಿಲ್ಲ. ಇತ್ತೀಚೆಗೆ ಈಗ 1 ತಿಂಗಳ ಹಿಂದೆ ಶಿವರಾತ್ರಿ ಸಮಯದಲ್ಲಿ ಬೇರೆ ಅಮಿತ್ ಶಾ ಅವ್ರ ಜೊತೆಗೆ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಸ್ಟೇಜ್ ಶೇರ್ ಮಾಡಿದ್ರು. ಅದು ರಾಹುಲ್ ಗಾಂಧಿಯವರ ಆಪ್ತ ವಲಯದಲ್ಲಿರುವಂಥ ಕಾಂಗ್ರೆಸ್ ಸೀನಿಯರ್ಸೇ ಟ್ವೀಟ್ ಮಾಡಿ ಪಕ್ಷದ ಸಿದ್ಧಾಂತದ ಜೊತೆಗೆ ಕಾಂಪ್ರಮೈಸ್ ಆಗ್ತೀರಾ ಅನ್ನೋ ತನಕ ಕಟು ಟೀಕೆಗೆ ಗುರಿ ಆಯಿತು. DK ಶಿವಕುಮಾರ್ ಅವರು ಗೊತ್ತಿರಲ್ವಾ ಇದು ಏನಾಗುತ್ತೆ ಅಂತ? ಗೊತ್ತಿದ್ದೂ ಕೂಡ ಹೋಗಿದ್ರ ಕುಂಭಮೇಳ ಟೀಕಿಸಿದವರಿಗೆ ತಿರುಗೇಟು ಕೊಟ್ಟಿದ್ದು. ಕುಂಭಮೇಳದಲ್ಲಿ ಹೋಗಿ ಮರುದಿನವೇ ಅವರು ಮುಳುಗೆದ್ದು ಬಂದರು. ಖರ್ಗೆ ಅವರ ಮಾತು ಅದಾಗ್ತಿದ್ದ ಹಾಗೆ DK ಶಿವಕುಮಾರ್ ಅವರ ನಡೆ, ಇಲ್ಲಿ ನೋಡಿದ್ರೆ ಅಮಿತ್ ಶಾ ಜೊತೆ ಸ್ಟೇಜ್ ಶೇರು, ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಇನ್ನೂ ದೊಡ್ಡ ಸಂದೇಶ ಕೊಟ್ಟಿರುತ್ತೆ. DK ಶಿವಕುಮಾರ್ ಅವರು ಆ ಕ್ಷಣದಲ್ಲಿ ಸಿಡಿದೆದ್ದು ಏನಾಗುತ್ತೋ ಆಗಲಿ ಅಂತ ಸಿಟ್ಟಿಗೆದ್ದು ಮಾಡಿರ್ಬೋದು, ಅದನ್ನ ಹೇಳೋಕ್ಕಾಗಲ್ಲ. ಹಾಗೆ ಬಿಡಲಿ, ಏನಾಗುತ್ತೋ ನೋಡೋಣ, ಎಷ್ಟು ದಿನ ಸಹಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸಿಟ್ಟಿಗೆದ್ದು ಕೂಡ ನಡೆಯನ್ನು ಅನುಸರಿಸಿರೋ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳು ಈ ಕಡೆಯಿಂದನೋ ಆ ಕಡೆಯಿಂದನೋ, DK ಶಿವಕುಮಾರ್ ಅವರು ಮಾಡಿದ ತಪ್ಪುಗಳು, ಬೇರೆ ಕಡೆಯಿಂದ ಹೋದ ದೂರುಗಳು, ಒಟ್ಟಿನಲ್ಲಿ ಹೈಕಮಾಂಡ್ ಮುನಿಸಿಕೊಂಡಿದೆ ಅವ್ರ ಮೇಲೆ ಅನ್ನೋ ಥರ ಕಾಣಿಸ್ತಿದೆ. ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತಾಡಿದ್ದಾರೆ. DK ಶಿವಕುಮಾರ್ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರು ಸದಾ ಸಾಫ್ಟ್ ಆಗಿದ್ದಾರೆ. ಹಾಗೆ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಬಹಳ ಚೆನ್ನಾಗಿದ್ದಾರೆ. ಅವರಿಂದ ಅಭಯ ಸಿಕ್ಕಿದೆ, ನಿಮ್ಗೆ ಅಧಿಕಾರ ಸಿಗತ್ತೆ ಮುಂದಿನ ದಿನಗಳಲ್ಲಿ, ಸಮಾಧಾನವಾಗಿರಿ ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋ ಮಾತುಗಳನ್ನು ನೀವು ಕೇಳಿರ್ತೀರಿ. ಆದರೂ ಈಗ ಸೋನಿಯಾ ಗಾಂಧಿಯವರು ಯಾವುದೇ ತೀರ್ಮಾನ ತಗೊಳ್ಳಲ್ಲ ಪಕ್ಷದಲ್ಲಿ, ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ಟಿದ್ದಾಗಿದೆ. ಪ್ರಿಯಾಂಕಾ ವಾದ್ರಾ ಕೂಡ ಹೇಳಬಹುದು ಸಹೋದರನಿಗೆ, ಆದ್ರೆ ಅವರೇ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಸೊ ಪದೇ ಪದೇ ಡೆಲ್ಲಿಗೆ ಹೋಗಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಅವ್ರನ್ನ ನೆನಪು ಮಾಡಿ ಮಾತುಗಳನ್ನ ಆಡು ಬರ್ತಿದ್ದಾರೆ. ಬಿಟ್ಟರೆ ರಾಹುಲ್ ಗಾಂಧಿ ಅವ್ರನ್ನ ತಲುಪೋಕ್ಕಾಗ್ತಿಲ್ಲ DK ಶಿವಕುಮಾರ್ಗೆ. ಈಗ ನೋಡಿದ್ರೆ ಜಾತಿ ಗಣತಿ ಅನ್ನುವ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರಿಂದ ಮುದ್ರೆ ಒತ್ತಿಸ್ಕೊಂಡು ಬಂದು ಇಲ್ಲಿ ಪ್ರಯೋಗಿಸೇ ಬಿಟ್ಟರು. ಇದು ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಿದೆ. ಸಿದ್ದರಾಮಯ್ಯನವ್ರಿಗೂ ಟೆನ್ಷನ್ನೇ, ಇದು DK ಶಿವಕುಮಾರ್ ಅವ್ರಿಗೂ ಟೆನ್ಷನ್ನೇ. ಸರಿ, ನಾವು ಪ್ರತಿರೋಧ ಏನೋ ಬೇಕಾದಷ್ಟು ಒಡ್ಡಬಹುದು, ಕೂಗಾಡಬಹುದು, ಎಗರಾಡಬಹುದು, ಬಟ್ ನಾಳೆ ಹೈಕಮಾಂಡ್ ಓಕೆ ಅಂದ್ಬಿಟ್ರೆ ಏನು ಕಥೆ? ಸಿದ್ದರಾಮಯ್ಯನವ್ರು ಗಟ್ಟಿ. ಈಗಿರೋ ವಾತಾವರಣದಲ್ಲಿ ಅಷ್ಟು ಸಲೀಸಿಲ್ಲ DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ. ಕಳೆದ 1 ವರ್ಷದ ಹಿಂದೆ ಹೆಂಗಿತ್ತೋ ಪರಿಸ್ಥಿತಿ, ಈಗಿನ ಕ್ಷಣದಲ್ಲಿ ಸಿದ್ದರಾಮಯ್ಯನವರ ರಣತಂತ್ರಗಳದೆಲ್ಲ ಒಂದೊಂದೇ ಸಾಧ್ಯತೆಗಳನ್ನು ಕಡಿಮೆ ಮಾಡ್ತಾ ಬಂದ್ವಾ ಅನ್ನೋ ಥರ ಇದೆ ಪರಿಸ್ಥಿತಿ DK ಶಿವಕುಮಾರ್ ಅವ್ರಿಗೆ. ಅಂಥ ಟೈಮಲ್ಲಿ ಒಕ್ಕಲಿಗರು ಲಿಂಗಾಯತರು ಒಂದಾಗಿ ಹೋರಾಟ ಮಾಡಬೇಕು, 57 ಶಾಸಕರಿದ್ದೀವಿ ಅನ್ನೋ ಮೆಸೇಜನ್ನು ಸಮುದಾಯ ಸರ್ಕಾರಕ್ಕೆ ಕೊಡ್ತಿರೋ ಟೈಮಲ್ಲಾಗಿರೋ ಭೇಟಿ ಇದು. DK ಶಿವಕುಮಾರ್ ಅವ್ರನ್ನ ಭೇಟಿಯಾದ BJPಯ ಮಾಜಿ ಸಚಿವ ಅಮಿತ್ ಶಾ ಅವ್ರಿಗೆ ಕ್ಲೋಸ್ ಆಗಿದ್ದಾರೆ, ತುಂಬಾ ಆಪ್ತರಾಗಿದ್ದಾರೆ. ಎಷ್ಟರ ತನಕ ಅಂದರೆ ಕರ್ನಾಟಕದ CM ಆಗ್ತಾರೇನೋ ಅವರು ಅನ್ನೋ ತನಕ ಮಾತುಗಳು ಬಂದಿದ್ವು. ಇದೇ ಕಾರಣಕ್ಕೆ ಬೇರೆ ಯಾರು ಅಲ್ಲ, ಮುರುಗೇಶ್ ನಿರಾಣಿ ಅವರು ಮೊನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ರಿಪೋರ್ಟ್ ಮಾಡಿದ್ವಿ. DK ಶಿವಕುಮಾರ್ ಅವರು ಪಕ್ಷ ಸೇರ್ತಾರ ಸರ್, ಏನೋ BJP ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದಾರಲ್ಲ, ರಾಜನಾಥ್ ಸಿಂಗ್ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಅಮಿತ್ ಶಾ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ತಾರೆ, ನೀವು ಬೇರೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಬಂದಿರಾ, ಏನು ಕಥೆ ಅಂತ ಕೇಳಿದಾಗ
ಏನು ಬೇಕಾದರೂ ಆಗಬಹುದು. ಈ ಮಾತುಕತೆಗೇನು ವಿಶೇಷ ಕೊಡಬೇಕಂತಿಲ್ಲ, ಬಟ್ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು, ಹೇಳೋಕ್ಕಾಗಲ್ಲ ಅಂತ ಅವರು DK ಬಗ್ಗೆ ನೇರವಾಗಿ ಒಂದು ಅಚ್ಚರಿಯ ಹೇಳಿಕೆ ಕೊಟ್ಟಿರ್ತಾರೆ ಮುರುಗೇಶ್ ನಿರಾಣಿ ಅವರು. ಇವತ್ತು ಇನ್ವಿಟೇಷನ್ ಕಾರ್ಡ್ ಕೊಡಬೇಕ್ರಿ, ಅದಕ್ಕೆ ಬಂದೆ ಅಂತ DK ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದಾರೆ. ಟೈಮಿಂಗ್ಸ್ ನೋಡಿ, ಒಂದು ಒಕ್ಕಲಿಗರು ಲಿಂಗಾಯತರು ಸೇರ್ಕೊಂಡು ಸರ್ಕಾರವನ್ನೇ ಉರುಳಿಸ್ತೀವಿ ಅನ್ನೋ ಸ್ಟೇಟ್ಮೆಂಟ್ಗಳು ಸಂಘಟನೆಗಳಿಂದ ಬಂದಿದೆ. ಅದನ್ನು ರಾಜಕಾರಣಿಗಳು ಕೊಡೋಕ್ಕಾಗಲ್ವಲ್ಲ, ಪ್ರತಿಪಕ್ಷದವ್ರು ಕೊಡಬಹುದು, ಬಟ್ ಆಡಳಿತ ಪಕ್ಷದವ್ರಿಗೆ ಎಷ್ಟೇ ಆಕ್ರೋಶ ಇದ್ರೂ ಕೂಡ ಆಕ್ರೋಶ DK ಟೀಮ್ನ ನಾಯಕರ ಬಾಯಲ್ಲಿ ಬಂದಿದೆ. ಬಸವರಾಜ್ ಶಿವಗಂಗಾ ಅದೇ ಮಾತಾಡಿದಾರಲ್ಲ, ಇದು ಯಾವ ಸೀಮೆ ಜಾತಿ ಗಣತೀರಿ, ನಂದು ಒಂದು ಕ್ಷೇತ್ರದಲ್ಲಿರೋ ನಂಬರ್ನ ಇಡೀ ರಾಜ್ಯದಲ್ಲಿದ್ದಾರೆ ಸಾದರ ಲಿಂಗಾಯತರು ಅಂತ ತೋರಿಸಿದಾರಲ್ಲ ಅಂತ ಅವ್ರು ಓಪನ್ ಆಗಿ ಮಾತಾಡಿದ್ದಾರೆ. ಸೊ ಲಿಂಗಾಯತರು ಒಕ್ಕಲಿಗರು ಶಾಸಕರು ಒಂದಾದ್ರೆ 57 ಜನ ಶಾಸಕರು ಕಿತ್ತೆಸಿಬಹುದು ಸರ್ಕಾರನ ಅಂತ ಸಮುದಾಯ ಮೆಸೇಜ್ ಕೊಡ್ತಿದೆ. ಈ ಹೊತ್ತಲ್ಲಿ ಲಿಂಗಾಯತ ನಾಯಕ ಅಮಿತ್ ಶಾ ಅವರಿಗೆ ಬಹಳ ಕ್ಲೋಸ್ ಆಗಿರುವಂತಹ ಮುರುಗೇಶ್ ನಿರಾಣಿ ಅವರು ಸಂದೇಶ ಹೊತ್ತು ಬಂದ್ರ ಅಥವಾ ಬೇರೆ ಯಾವುದೋ ಲೆಕ್ಕಾಚಾರದಲ್ಲಿ ಬಂದ್ರ, ಇನ್ವಿಟೇಷನ್ ಕಾರ್ಡ್ಗೋಸ್ಕರ ಅಂತ ಅವರು ಮೀಡಿಯಾ ಕಂಡ ತಕ್ಷಣ ಸಮಜಾಯಿಷಿ ಕೊಟ್ಬಿಡ್ತಾರೆ, ಇನ್ವಿಟೇಷನ್ ಕೊಡ್ಬೇಕ್ರಿ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆದರೆ ಅಷ್ಟಕ್ಕೆ ಸೀಮಿತ ಅಂತ ಅನಿಸಲ್ಲ. ಇಲ್ಲಿ ಜಾತಿ ಗಣತಿ ಮತ್ತು ರಾಜಕೀಯದ ಬಹುದೊಡ್ಡ ಲೆಕ್ಕಾಚಾರ ಅಡಗಿದೆಯಾ ಅನ್ನುವಂಥ ಚರ್ಚೆ ಈಗ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಶುರುವಾಗಿರೋದು. ಹೇಳಿ ಕೇಳಿ ರಾಜ್ಯ ಬಿಜೆಪಿ, ಕರ್ನಾಟಕ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ, ನಾಯಕತ್ವದ ಕೊರತೆ ಎಲ್ಲ ಕಾಡ್ತಾ ಇದೆ. ಈಗ ಯಡಿಯೂರಪ್ಪನವರ ಬಳಿಕ ಸ್ಟ್ರಾಂಗ್ ಲೀಡರ್ಶಿಪ್ ಬೇಕು. ಯತ್ನಾಳ್ ಉಚ್ಚಾಟನೆ ಆಯಿತು, ವಿಜಯೇಂದ್ರ ಖಂಡಿತ ಈ ಕ್ಷಣಕ್ಕಂತೂ ಸೇಫ್ ಆಗಿದ್ದಾರೆ. ಮತ್ತಷ್ಟು ಸ್ಟ್ರಾಂಗ್ ಆಗಿರುವಂಥ ಹಣಬಲ ಜನಬಲ ಎಲ್ಲ ಒಗ್ಗೂಡಿಸುವಂಥ ನಾಯಕತ್ವ ಸಿಕ್ಕಿದ್ರೆ, ರೆಡಿಮೇಡ್ ಲೀಡರ್ ಸಿಕ್ಕಿದ್ರೆ ಯಾರು ಕಳ್ಕೊಳ್ತಾರೆ ಅಲ್ವಾ? ಅಂಥ ಲೆಕ್ಕಾಚಾರಗಳು ಆಗ್ತಾ ಇದ್ರೆ ಡೌಟೇ ಇಲ್ಲ. ಯಾಕಂದರೆ ಸಿದ್ದು ಟೀಮ್ನ ನಾಯಕರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕೂತು ಬಿಟ್ಟಿದ್ದಾರೆ. ಅದರಲ್ಲೂ ಜಾತಿ ಗಣತಿ ಅಸ್ತ್ರವನ್ನು ತೆಗೆದ ಮೇಲೆ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗೋದು ಫಿಕ್ಸ್ ಆಗಿದೆ. ಅವ್ರಿಗೆ ಅಧ್ಯಕ್ಷ ಪಟ್ಟ ಫಿಕ್ಸ್ ಅಂತಾನೆ ಹೇಳಲಾಗ್ತಿದೆ. ಖಂಡ್ರೆ ಅವ್ರ ಹೆಸರು ತೇಲ್ಬಿಟ್ಟಿರಬಹುದು, ಏನೇ ಆಗ್ತಿರಬಹುದು, ಆದರೆ ಅಷ್ಟು ಸಲೀಸಿಲ್ಲ. ಖಂಡ್ರೆ ಅವರಾದರೂ DK ಶಿವಕುಮಾರ್ ಅವರಂತೂ ಕೆಳಗಿಳಿಲೇಬೇಕು. ಅಲ್ಲಿಗೆ DK ಶಿವಕುಮಾರ್ ಅವ್ರಿಗೆ ಹಿನ್ನಡೆನೆ. ಈಗ DCM ಮಲ್ಟಿಪಲ್ DCM ಮಾಡಿ ಅಂತ ಅಲ್ಲೂ ಕೂತ್ಕೊಂಡ್ಬಿಟ್ರೆ ಏನೂ ಉಳ್ಕೊಳ್ಳಲ್ಲ. DK ಶಿವಕುಮಾರ್ ಅವ್ರಿಗೆ ವಿಶೇಷವಾಗಿ CM ಆಗಬೇಕು ಅಂತ ಹೊರಟವ್ರಿಗೆ ಕಡೆ ಪಕ್ಷ ಈಗಿರುವಂಥ ಪವರು ಉಳ್ಕೊಳ್ಳಲ್ಲ. ಅಧ್ಯಕ್ಷರಾಗಿದ್ದಕ್ಕೆ ಅವರು ಡೆಲ್ಲಿಗೆ ಅಷ್ಟು ಸಲ ಓಡಾಡ್ತಿದ್ರು, ಬರೀ ಮಿನಿಸ್ಟರ್ ಆಗಿ ಉಳ್ಕೊಂಡ್ಬಿಟ್ರೆ ಏನು ಮಾಡೋಕೆ ಸಾಧ್ಯ? ಅವ್ರಿಗಿರೋ ಅವಕಾಶಗಳೇ ಕ್ಲೋಸ್ ಆಗಿಬಿಡ್ತವೆ. ಈ ಹಂತದಲ್ಲಿ ಬಿಜೆಪಿ ಇದು ರೈಟ್ ಟೈಮ್ ಅನ್ನೋ ಲೆಕ್ಕಾಚಾರ ಹಾಕ್ತಾ ಇದೆಯಾ? ಜಾತಿ ಗಣತಿ ಏನಾದರೂ ತಾರಕಕ್ಕೇರಿದ್ರೆ ಏನು ಬೇಕಾದರೂ ಅವಕಾಶ ಓಪನ್ ಆಗಬಹುದು. ಖರ್ಗೆ ಅವರು ಮೊನ್ನೆ ಕೊಟ್ಟ ಸ್ಟೇಟ್ಮೆಂಟ್ ಏನು? ಮೋದಿ ಶಾ ಕರ್ನಾಟಕ ಸರ್ಕಾರವನ್ನ ಬೀಳಿಸೋದಕ್ಕೆ ನೋಡ್ತಿದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ಹಾಗಾಗಿ ಇದು ಅತ್ಯಂತ ಕುತೂಹಲಕರವಾಗಿದೆ. ಈ ಜಾತಿ ಗಣತಿ ಖರ್ಗೆ ಅವ್ರಿಗೂ ಇಷ್ಟ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇವತ್ತು ನೋಡಿ ರಿಯಾಕ್ಷನ್ ಏನು ಸರ್ ಹಿಂಗಾಗಿದೆ ಕ್ಯಾಬಿನೆಟಲ್ಲಿ ಅಂದರೆ, ಲೋಕಲ್ ವಿಚಾರ ನನಗೆ ಕೇಳಲೇಬೇಡಿ, ಅಲ್ಲಿದಾಯ್ದು, ಅಲ್ಲಿ ನಾವು ಮಾಡಿದ್ದ, ಇಲ್ಲಿ ಇವರು ಮಾಡ್ಕೊಂಡಿದ್ದು, ಅವ್ರನ್ನ ಕೇಳಿ ಅಂತಾರೆ. ಅವರೊಬ್ಬರು AICC ಅಧ್ಯಕ್ಷರು, ಕಾಂಗ್ರೆಸ್ನ ಸೀನಿಯರ್ ಲೀಡರು. ಆ ಸ್ಟೇಟ್ಮೆಂಟ್ ಬರಬಾರ್ದಿತ್ತಲ್ಲ ಅವ್ರ ಬಾಯಲ್ಲಿ. ಸಹಜವಾಗಿ ನಮ್ಮ ಪಕ್ಷದ ಸ್ಟ್ಯಾಂಡ್, ರಾಹುಲ್ ಗಾಂಧಿ ಅವ್ರ ಸ್ಟ್ಯಾಂಡ್ ಅಲ್ವಾ ಅದು, ಬರೀ ಸಿದ್ದರಾಮಯ್ಯನವ್ರು ಮಾಡ್ತಿರೋದಲ್ಲ. ಅವರೊಂದು ಸ್ಟೇಟ್ಮೆಂಟ್ ಕೊಡಬಹುದಿತ್ತು. ಆದರೆ ಮೂಲಗಳು ಹೇಳ್ತಿರೋ ಪ್ರಕಾರ ಖರ್ಗೆ ಅವ್ರಿಗೂ ಅಷ್ಟು ಇಷ್ಟ ಇಲ್ಲ. ಜಾತಿ ಮತ್ತೊಂದು ಅಂತ ನೋಡೋದಕ್ಕಿಂತ ಸರ್ಕಾರಕ್ಕೆ ಪಕ್ಷಕ್ಕೆ ಏನು ಕಿಡಿ ಹೊತ್ಕೊಳ್ಳುತ್ತೋ ಅನ್ನೋ ಆತಂಕ ಇರುತ್ತಲ್ಲ, ಹಾಗಾಗಿ ಅಷ್ಟು ಮನಸ್ಸಿಲ್ಲ. ಸಿದ್ದರಾಮಯ್ಯನವ್ರು ಏನೋ ಅವ್ರ ಅಸ್ತಿತ್ವಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅನ್ನೋ ರೀತಿ ಅಸಮಾಧಾನಗಳು ಸೀನಿಯರ್ಸ್ಗೆ ಇರಬಹುದಲ್ವಾ? ಹಾಗಾಗಿ ಖರ್ಗೆ ಅವ್ರಿಗೂ ಇದ್ರ ಬಗ್ಗೆ ಏನೋ ಅಸಹನೆ ಇದ್ದಂಗೆ ಕಾಣಿಸ್ತಾ ಇದೆ ಸ್ಟೇಟ್ಮೆಂಟ್ ಅನ್ನ ನೋಡಿದರೆ. ಚರ್ಚೆ ಆಗಿದಾವೆ ಸರ್, OBC ವರ್ಗಕ್ಕೆ ಹೆಚ್ಚಿನ ನೋಡಿ, ನೀವು ಅವ್ರಿಗೆ ಲೋಕಲ್ ಅವ್ರಿಗೆ ನಾನು ನೋಡ್ಲಿ ಡೆಲ್ಲಿದೊಳಗೆ ನಡೆದಿದ್ದು ಇದು. ಪ್ಲೀಸ್ ಯು ಆಸ್ಕ್ ಲೋಕಲ್ ಪೀಪಲ್, ದೇ ವಿಲ್. ಏನೋ ಒಂದು ದೊಡ್ಡ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಎರಡೂ ಕಡೆಯಿಂದ ಪ್ರಯತ್ನಗಳಾಗ್ತಿದ್ದಾವೆ. ಯಾವ ಹಂತಕ್ಕೆ ಹೋಗಿ ತಲುಪತ್ತೆ ನೋಡಬೇಕು. ಇದರ ನಡುವೆ ಬಿಜೆಪಿ ಊಹೆ ಮಾಡದಂಥ ಒಂದು ಸ್ಕೆಚ್ ರೆಡಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.